ಲಕ್ಕುಂಡಿಯಲ್ಲಿ ನಿಧಿ ಸಿಕ್ಕ ಮೇಲೆ ಅಲ್ಲಿದ್ದಂಥ ಒಬ್ಬ ಹಿರಿಯರು ಹೇಳಿದಂಥ ಮಾತು. ಅವ್ರು ಹೇಳಿದ್ದೇನು ಅಂದರೆ, ಈ ನಿಧಿ ಸಿಕ್ಕಿಬಿಟ್ರೆ ಒಂದು ಲೆಕ್ಕದಲ್ಲಿ ದರಿದ್ರ ಬಡ್ಕೊಂಡಂಗೆ ಆಗಿಬಿಡುತ್ತೆ, ನಾಶವಾಗಿಬಿಡ್ತಾರೆ ಜನ ಅನ್ನುವಂಥ ಮಾತನ್ನು ಹೇಳಿದರು. ಯಾಕೋ ಈ ಮಾತು ನಿಜ ಅಂತ ಅನ್ನಿಸ್ತಾ ಇದೆ. ಯಾಕಂದರೆ ನಿಧಿ ಏನೋ ಸಿಕ್ತು, ಸಿಕ್ಕಾದ ಮೇಲೆ ಆಗಿರುವಂಥ ಡೆವಲಪ್ಮೆಂಟ್ಗಳೇನೇನು, ಅಲ್ಲಿ ಉತ್ಖನನ ಮಾಡಬೇಕು ಅಂತ. ನಿನ್ನೆಯಿಂದ ಉತ್ಖನನ ಆಯಿತು, 2ನೇ ದಿವಸ ಇವತ್ತು ಉತ್ಖನನ ಮುಗೀತು. ಒಂದಷ್ಟು ಪೀಠ ಸಿಕ್ಕಿದೆ ಅಲ್ಲಿ, ಜೊತೆಗೆ ಒಂದಷ್ಟು ವಸ್ತುಗಳು ಸಿಕ್ಕಿವೆ, ಈ ಒಡೆದಿರುವಂಥ ಮಡಿಕೆ ಸಿಕ್ಕಿದೆ, ಎಲ್ಲ ಸರಿ. ಆದರೆ ಆ ಒಂದು ಸುದ್ದಿ ಒಂದು ಆಘಾತ ತಂದಿದೆ. ಏನು ಅಂದರೆ, ಏನಾದರೂ ಇಲ್ಲಿ ಸಿಕ್ಕಿಬಿಟ್ರೆ ಇಡೀ ಊರನ್ನೇ ಖಾಲಿ ಮಾಡಿಸ್ತೀವಿ ಅನ್ನುವಂಥ ಮಾತಿದೆಯಲ್ಲ, ಡಿ ಸಿ ಅವರ ಮಾತು, ಅದು ಮಂತ್ರಿಗಳ ಮಾತಿದೆಯಲ್ಲ ಅದು. ಹಾಗಾದರೆ ಇವತ್ತೇನು ಉತ್ಖನನ ಆಯ್ತಲ್ಲ, 2 ದಿನದ ಉತ್ಖನನದಲ್ಲಿ ಸಿಕ್ಕಿದ್ದೇನು, ಬನ್ನಿ ನೋಡು. ಲಕ್ಕುಂಡಿಯಲ್ಲಿ ಸಿಕ್ತು ಶಿವಲಿಂಗ ಪೀಠದ ಪ್ರಾಚ್ಯ ಅವಶೇಷ. 2ನೇ ದಿನದ ಉತ್ಖನನದಲ್ಲಿ ಅಚ್ಚರಿ. ಬಂಗಾರದ ಯುಗ. ಕರ್ನಾಟಕದ ಇತಿಹಾಸದಲ್ಲಿ ಲಕ್ಕುಂಡಿಯ ಅಧ್ಯಾಯ ಬಂಗಾರದ ಯುಗವೇ ಸರಿ. ಬಂಗಾರದ ನಾಣ್ಯಗಳನ್ನ ಟಂಕಿಸ್ತಾ ಇದ್ದ ಊರಿನಲ್ಲಿ ಬಂಗಾರದ ನಿಧಿಯೇ ಸಿಕ್ಕಿತು. ಆ ಬಳಿಕ ಇಲ್ಲಿ ಸರ್ಕಾರದಿಂದಲೇ ಉತ್ಖನನ ಆರಂಭವಾಗಿದೆ. ಕೋಟೆ ವೀರಭದ್ರೇಶ್ವರ ದೇವಸ್ಥಾನದ ಬಳಿ ನಿನ್ನೆಯಿಂದ ಶೋಧ ಶುರುವಾಗಿದ್ದು, 10 ಮೀಟರ್ ಉದ್ದ, 10 ಮೀಟರ್ ಅಗಲ ವ್ಯಾಪ್ತಿಯಲ್ಲಿ ಉತ್ಖನನ ನಡೀತಾ ಇದೆ. 2ನೇ ದಿನದ ಶೋಧದ ವೇಳೆ ಇಂದು ಪುರಾತನ ಶಿವಲಿಂಗದ ಅವಶೇಷ ಪತ್ತೆಯಾಗಿದೆ. ಶಿವಲಿಂಗದಿಂದ ನೀರು ಹರಿಯೋ ರೀತಿಯ ಶಿಲಾಕೃತಿ ಪತ್ತೆಯಾಗಿದೆ. ಜೊತೆಗೆ ಒಡೆದ ಮಣ್ಣಿನ ಮಡಿಕೆಯ ತುಣುಕುಗಳು ಕೂಡ ಪತ್ತೆಯಾಗಿದ್ದು, ಎಲ್ಲವನ್ನೂ ಸಂಗ್ರಹಿಸಲಾಗಿದೆ. ಲಕ್ಕುಂಡಿಯ ಉತ್ಖನನ ಸ್ಥಳ ನಿರ್ಬಂಧಿತ ಪ್ರದೇಶ. ಇನ್ನು ನಿಧಿ ಸಿಕ್ಕ ಬಳಿಕ ಲಕ್ಕುಂಡಿಗೆ ಜನ ತಂಡೋಪತಂಡವಾಗಿ ಬರ್ತಿದ್ದಾರೆ. ಅದರಲ್ಲೂ ಶೋಧ ಆರಂಭಿಸ್ತಾ ಇದ್ದಂತೆ ಗ್ರಾಮಸ್ಥರು ಇಲ್ಲೇ ಠಿಕಾಣಿ ಹೂಡಿದ್ದಾರೆ. ಗೊಂದಲ ಆಗಬಾರದು ಅನ್ನೋ ಕಾರಣಕ್ಕೆ ಉತ್ಖನನ ಸ್ಥಳವನ್ನ ನಿರ್ಬಂಧಿತ ಪ್ರದೇಶ ಅಂತ ಘೋಷಿಸಿ ಜಿಲ್ಲಾಧಿಕಾರಿ ಸಿಎನ್ ಶ್ರೀಧರ್ ಆದೇಶ ಹೊರಡಿಸಿದ್ದಾರೆ. ಇದೆಲ್ಲದರ ನಡುವೆ ಲಕ್ಕುಂಡಿ ಪ್ರವಾಸೋದ್ಯಮ ಅಭಿವೃದ್ಧಿ ಕಡೆಯೂ ಸರ್ಕಾರ ಗಮನ ಹರಿಸಿದ್ದು, 6 ದೇವಸ್ಥಾನ, 1 ಬಾವಿ ಅಭಿವೃದ್ಧಿಗೆ 10 ಕೋಟಿ ಹಣ ಬಿಡುಗಡೆಯಾಗಿದೆ. ಪ್ರಾಚ್ಯಾವಶೇಷಗಳ ಸಂಗ್ರಹಾಲಯಕ್ಕೆ ಭೂಮಿ ಖರೀದಿಗೆ 3 ಕೋಟಿ ಬಿಡುಗಡೆ ಹಾಗೂ ಪ್ರವಾಸಿಗರ ಮೂಲಭೂತ ಸೌಕರ್ಯಕ್ಕೆ 5 ಕೋಟಿ ಹಣ ಬಿಡುಗಡೆಯಾಗಿದೆ. ಸದ್ಯ 1 ಸ್ಥಳದಲ್ಲಿ ಉತ್ಖನನ ಆರಂಭವಾಗಿದ್ದು, ಇನ್ನು 7 ಕಡೆ ಉತ್ಖನನ ಮಾಡಲು ಸಿದ್ಧತೆ ನಡೆದಿದ್ದು, ನಾಳೆ ಉಸ್ತುವಾರಿ ಸಚಿವ ಎಚ್.ಕೆ. ಪಾಟೀಲ್ ನೇತೃತ್ವದಲ್ಲಿ ಗದಗ್ ಜಿಲ್ಲಾಡಳಿತ ಭವನದಲ್ಲಿ ಸಭೆ ನಡೆಯಲಿದೆ. ಸಂಜೀವ್ ಪಾಂಡ್ರೆ, ಟಿವಿ9 ಗದಗ.